ಮಾಡರ್ನ್ ಡಿಶಸ್ಗೆ ನಿಮಗೆಲ್ಲ ಸ್ವಾಗತ. ನಾನು ನಿಮ್ಮ ಅನ್ನಪೂರ್ಣ ಜಗದೀಶ್. ಇವತ್ತಿನ ದಿವಸ ನವರಾತ್ರಿಗೆ ಗೊಂಬೆಗಳನ್ನು ಹೇಗೆ ತಯಾರು ಮಾಡ್ತಾ ಇದ್ದೀನಿ ಅನ್ನೋದನ್ನು ನಿಮ್ಮ ಜೊತೆ ಹಂಚ್ಕೊಳ್ತಾ ಇದ್ದೀನಿ. ನೋಡಿ, ಪಟ್ಟದ ಗೊಂಬೆಗಳನ್ನು ನಾನು ಈ ಥರ, ಅಂದರೆ ಎಲ್ಲರೂ ಸಾಧಾರಣ ಪಟ್ಟದ ಗೊಂಬೆ ಒಂದು ಪೇರ್ನ ಇಟ್ಟೇ ಇಡ್ತಾರೆ. ಅಂದರೆ ಅದು ಮರದ ಗೊಂಬೆಗಳನ್ನು ನಮ್ಮಲ್ಲಿ ಮದುವೆ ಒಳಗೇ ಒಂದು ಜೊತೆ ಕೊಡೋದು ಒಂದು ಸಂಪ್ರದಾಯ ಇದೆ. ಅದಕ್ಕೆ ಅದನ್ನು ಮೊದಲು ಪೇಪರಲ್ಲಿ ಕಟ್ಟಿ ಸೀರೆ ಅದನ್ನು ಇಡ್ತಾಯಿದ್ರು. ಆದರೆ ಈಗ ಹಾಗೆ ಇಡಲ್ಲ. ಅದ್ರ ಬದಲು ಬಟ್ಟೆಯಲ್ಲಿ ಚೆನ್ನಾಗಿ ಅಲಂಕಾರ ಮಾಡಿ ಇಡ್ತಿದ್ದೀವಿ. ಅದೇ ಥರ ಯಾರಾದರೂ ಕೊಟ್ಟರೆ ನಾನು ನೋಡಿ ಎಷ್ಟು ನೀಟಾಗಿ ಇದಕ್ಕೆ ಸೀರೆ ಎಲ್ಲ ಉಡಿಸಿ ಅಲಂಕಾರ ಮಾಡಿದ್ದೀನಿ. ನೋಡಿ, ಒಬ್ಬರು ನನ್ನ ಫ್ರೆಂಡು ಅವ್ರು ಹೇಳಿದರು, ನನಗೆ ನವದುರ್ಗೆಯರನ್ನ ಇಡಬೇಕು ಅಂತ ಆಸೆ, ಆದರೆ ಮಣ್ಣಿನ ಗೊಂಬೆಗಳನ್ನು ನಾನು ತೊಗೊಳ್ಳಲ್ಲ, ನನಗೆ ನೀವು ಈ ಥರ ಮರದ ಗೊಂಬೆಗೆ ಮಾಡಿಕೊಡ್ತೀರಾ ಅಂತ. ನಾನು ಯಾವುದೇ ಈ ಥರ ಕಾನ್ಸೆಪ್ಟ್ ಕೇಳಿದರೆ ನಾನು ಸ್ವಲ್ಪ ಚಾಲೆಂಜಾಗೇ ತೊಗೊಂಡು ಮಾಡ್ತೀನಿ. ಯಾಕೆಂದರೆ ಈ ಗೊಂಬೆಗಳನ್ನು ತಯಾರು ಮಾಡೋದಾಗಲಿ ಅಥವಾ ಅದಕ್ಕೆ ಅಲಂಕಾರ ಮಾಡೋದಾಗಲಿ ನನಗೆ ಮೊದಲಿಂದ ಚಿಕ್ಕಂದಿಂದ ಇದೊಂಥರ ಹವ್ಯಾಸ. ನೋಡಿ, ಅದಕ್ಕೇ ನಾನು ಈ ಮರದ ಗೊಂಬೆಗಳ ಪೇರಿರುತ್ತಲ್ಲ, ಅದಕ್ಕೇ ನಾನು ನವದುರ್ಗೆಯರ ಥರ ಅಲಂಕಾರ ಮಾಡಿದ್ದೀನಿ. ನೋಡಿ, ಈಗ ನಿಮಗೆ ಗೊತ್ತಾಗುತ್ತೆ. ಚಂದ್ರಘಟ, ಸ್ಕಂದಮಾತಾ, ಕಾತ್ಯಾಯಿನಿ, ಕೂಷ್ಮಾಂಡ, ಮತ್ತು ಕಾಲರಾತ್ರಿ, ಮಹಾದಾತ್ರಿ, ಮಹಾಗೌರಿ, ಆಮೇಲೆ ಸಿದ್ಧದಾತ್ರಿ, ಶೈಲಪುತ್ರಿ, ಬ್ರಹ್ಮಚಾರಿಣಿ. ನೋಡಿ, ಹೀಗೆ ಇನ್ನೂ ಒಂದು ಆರ್ಡ್ರಲ್ಲಿ ಜೋಡಿಸಿಲ್ಲ. ಯಾಕೆ ಅಂದರೆ ನಾನು ಈ ಗೊಂಬೆಗಳಿಗೆ ವಾಹನಗಳನ್ನು ಕೂಡ ತಯಾರು ಮಾಡ್ತಾಯಿದ್ದೀನಿ. ಅಂದರೆ ಸೈಡಲ್ಲಿ ಇಡೋ ಥರ ವಾಹನಗಳನ್ನು ರೆಡಿ ಮಾಡ್ತಾಯಿದ್ದೀನಿ. ಅದಕ್ಕೋಸ್ಕರ ಇದನ್ನು ಹಾಗಾಗೇ ಇಟ್ಟಿದ್ದೀನಿ. ನಾನು ಮಾಡ್ತಾ ಇರೋದು ನಿಮಗೆ ತೋರಿಸೋಣ ಅಂತ ಹೇಳಿ ಈ ಥರ ಮಾಡಿದ್ದೀನಿ. ನೋಡಿ, ನವದುರ್ಗೆಯರ ಅಲಂಕಾರನ ಹಿಂದೆ ನೋಡಿ ಈ ಥರ ಎಲ್ಲ ಕೂದಲು ಬಿಟ್ಬಿಟ್ಟಿದ್ದೀನಿ. ಹೀಗೆ ಕೂದಲು ಬಿಟ್ಬಿಟ್ಟು ಯಾವುದಕ್ಕೆ ಜಡೆ ಹಾಕ್ಬೋದೋ ಅದಕ್ಕೆ ಹಾಕಿದ್ದೀನಿ, ಇಲ್ಲದಕ್ಕೆ ಹಾಗೆ ಕೂದಲು ಬಿಟ್ಟು. ನೋಡಿ, ಇದು ನಾನು ಒಂಥರ ನಿಂಬೆಹಣ್ಣಿನ ಹಾರ ಅನ್ನೋದಕ್ಕೋಸ್ಕರ ಈ ಥರ ಹಳದಿ ಇದರೊಳಗೆಲ್ಲ ಪೋಣ್ಸ್ ಹಾಕಿದ್ದೀನಿ. ಕತ್ತಿಗಳು, ಅಂದರೆ ನಾನು ಮಾಡೋದೇನಿದೆಯಲ್ಲ ತುಂಬ ಕಾಸ್ಟ್ಲಿಯಾಗೇನು ಮಾಡಲ್ಲ. ಸ್ವಲ್ಪ ಅದಕ್ಕೆ ರಿಲೇಟೆಡ್ಡಾಗಿ ಏನೇನು ಮಾಡ್ಬೋದೋ ಅದು ನನ್ನೊಂದು ಕಲ್ಪನೆಯನ್ನು ಬಳಸ್ಕೊಂಡೇ ಮಾಡೋದ್ರಿಂದ ನೋಡೋರ್ಗೂ ಚೆನ್ನಾಗಿರುತ್ತೆ. ನೋಡಿ, ಚಂದ್ರಘಟ ಅಂತ ಹೇಳಿಬಿಟ್ಟು ಒಂದು ಸಣ್ಣದಾಗಿ ಚಂದ್ರಘ ಥರ ಕೂಡ ನಾನು ಮಾಡಿದ್ದೀನಿ. ತ್ರಿಶೂಲ ಮಾಡಿದ್ದೀನಿ. ನಿಮಗೆ ಗೊತ್ತಾಗುತ್ತೆ ನೋಡಿ, ನೋಡಿದ್ರೇ ಇದು ಒಂದು ಸ್ವಲ್ಪ ಇವರು ಐಡಿಯಾದಲ್ಲಿ ಮಾಡಿದ್ದಾರೆ ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಅದೇ ಥರ ನೋಡಿ, ಎಲ್ಲ ರಾಜ್ಯಗಳ ಗೊಂಬೆಗಳನ್ನು ಕೂಡ ನಾನು ಮಾಡ್ತಾಯಿದ್ದೀನಿ. ಇವಾಗ ಮಾಡಿರೋದನ್ನು ಮಾತ್ರ ನಿಮ್ಮ ಮುಂದೆ ಇಟ್ಟಿದ್ದೀನಿ. ಕೇರಳ ಮತ್ತು ಮಣಿಪುರಿ, ಪಂಜಾಬಿ, ಕೊಡಗು, ಅಯ್ಯಂಗಾರ್ ಮತ್ತು ರಾಜಸ್ಥಾನಿ, ಇನ್ನೂ ಅಯ್ಯರ್ ಸ್ಟೈಲು ಮತ್ತು ಕಾಶ್ಮೀರಿ ಎಲ್ಲ ಮಾಡ್ತಾಯಿದ್ದೀನಿ. ಅದು ಅರ್ಧನೇ ರೆಡಿ ಆಗ್ತಾಯಿದೆ. ನೋಡಿ, ಹೀಗೆ ಕೆಲವ್ರಿಗೆ ಇಷ್ಟ ಇರುತ್ತೆ ಕಾನ್ಸೆಪ್ಟು ಇದರೊಳಗಡೆನೇ ಗೊಂಬೆಗಳನ್ನು ಇಡೋಣ ಅಂಥೇಳಿ. ಈಗ ಮಣ್ಣಿನ ಗೊಂಬೆಗಳನ್ನು ತೊಗೊಳ್ಳೋದು ಅಂದರೆ ತುಂಬ ಕಾಸ್ಟ್ಲಿ ಏನೋ ಇರಲಿ ತೊಗೊಂಡ್ಬಿಡೋಣ ಚೆನ್ನಾಗಿರುತ್ತೆ ಅಂದರೆ ಅದು ಒಂದು ಸ್ವಲ್ಪ ದಿವಸ ಆದರೆ ಒಂಥರ ಪೇಂಟ್ ಹೋಗ್ಬೋದು. ಮತ್ತು ಅದನ್ನು ಕಾಪಾಡೋದಿದೆ ನೋಡಿ, ತುಂಬ ಕಷ್ಟ. ಅದು ಸಣ್ಣ ಸಣ್ಣ ಮನೆಗಳಲ್ಲಿ ಅದನ್ನು ಪ್ಯಾಕ್ ಮಾಡಿ ರೆಡಿ ಇಟ್ಕೊಳ್ಳೋದು ಕೂಡ ಭಾಳನೇ ಕಷ್ಟ. ಅದೇ ಈ ಥರದ್ದು ವೈರ್ ಡಾಲ್ಸಲ್ಲಿ ನಾವು ಮಾಡಿದಾಗ ಅದು ಹಾಳಾಗಲ್ಲ, ಹೇಗೆ ಬೇಕಾದರೂ ಇಡ್ಬೋದು. ಮತ್ತು ಆ ಪೀಠ ಅದೆಲ್ಲ ಕೂಡ ನೀವು ಬೇಕಾದಾಗ ಚೇಂಜ್ ಮಾಡ್ಕೋಬೋದು. ಅದೇ ತರಹ ನೋಡಿ, ಈಗ ಮದುವೆ ಇದರ ಸ್ಟೈಲಲ್ಲಿ ನಾನು ಮಾಡಿದ್ದೀನಿ. ಇದು ಹುಡುಗಿಗೆ ಎಲ್ಲ ಕೊಡ್ತಾರಲ್ವ ಹಿಂದಿನ ದಿವಸ ಆರ್ತಕ್ಷತೆ ದಿವಸ, ಅದಕ್ಕೆ. ಮತ್ತು ಗೌರಿ ಪೂಜೆ ನೋಡಿ, ಇದು ಹುಡುಗನ ತಾಯಿ ಎಲ್ಲ ಕೊಡ್ತಾರಲ್ವ, ಎಲ್ಲ ತಟ್ಟೆಗಳು ಜೋಡಿಸಿ ಅದಕ್ಕೆ ಈ ಥರ ಮಾಡಿದ್ದೀನಿ ನಾನು. ಮತ್ತು ಗೌರಿ ಪೂಜೆಗೆ ನೋಡಿ ಸಣ್ಣ ಸಣ್ಣ ಮರದ ಬಾಗ್ನ ಎಲ್ಲ ಮಾಡಿದ್ದೀನಿ. ಕಾಶಿ ಯಾತ್ರೆ, ಇದನ್ನು ಹುಡುಗನ ತಂದೆ ತಾಯಿ ಎಲ್ಲ ನಿಂತಿರೋದು, ಹುಡುಗನ ಬಾವಮೈದ ಛತ್ರಿ ಹಿಡ್ಕೊಂಡಿರ್ತಾರಲ್ವ ಅದಕ್ಕೆ ಆ ಥರ ಮಾಡಿದ್ದೀನಿ. ನೋಡಿ, ಇದು ನನ್ನದೇ ಐಡಿಯಾದಲ್ಲಿ ಬೆಳ್ಳಿ ಚೆಂಬು ಎಲ್ಲ ಮಾಡಿದ್ದೀನಿ ಇದು. ಮತ್ತು ಇದು ಧಾರೆ ಹೇಗೆ ಹಾಕ್ತಾರಲ್ವ, ತುಂಬ ಗೊಂಬೆಗಳು ಬೇಡ ಅಂತ ಹೇಳಿ ಎಷ್ಟು ಬೇಕೋ ಅಷ್ಟಷ್ಟೇ ಗೊಂಬೆಗಳನ್ನು ನಾನು ತಯಾರು ಮಾಡಿದ್ದೀನಿ. ಅದು ಬಂದು ಮಾಂಗಲ್ಯ ಧಾರಣೆ. ನೋಡಿ, ವಾದ್ಯಗಳು ಎಲ್ಲ ಮಾಡಿ ಮದುವೆ ಗಂಡು ತಾಳಿ ಕಟ್ಟಕ್ಕೆ ರೆಡಿಯಾಗಿರೋ ಥರ ಮಾಡಿದ್ದೀನಿ.
ಇದು ಬಂದು ನೋಡಿ ಸಪ್ತಪದಿ. ಇದಕ್ಕೆ ಬಳಸಿರೋದು ಕೂಡ ನಾನು ವುಡ್ ಪ್ಲೇಟ್ ಬಳಸಿದ್ದೀನಿ, ಅದರಿಂದ ಇದು ಏನೂ ಆಗಲ್ಲ ನೋಡಿ. ವುಡನ್ ಪ್ಲೇಟ್ಸು ಈ ಥರ ರೌಂಡ್ ಕಟ್ ಮಾಡಿಸ್ಬಿಟ್ಟು ಅದಕ್ಕೆ ಜೋಡಿಸಿದ್ದೀನಿ ಇದನ್ನು ನೋಡಿ. ಇದು ಸಪ್ತಪದಿ ಮತ್ತು ಬೂಮದೂಟ. ಇದು ಬೂಮ ಅಂತ ಹಾಕ್ತಾರಲ್ವ, ಮದುವೆ ಗಂಡು ಹೆಣ್ಣಿಗೆ ಮೊದಲನೇ ಸಲ ಅಂತ ಹಾಕ್ತಾರೆ, ಆವಾಗ ದೀಪಗಳಿಡ್ತಾರೆ, ಅದಕ್ಕೆ ದೀಪ. ಮತ್ತು ಇದು ಬೆಳ್ಳಿ ಲೋಟ ಅದು ಇಡ್ತಾರೆ, ಅದಕ್ಕೆ ಈ ಥರ ಮಾಡಿದ್ದೀನಿ. ನೋಡಿ ಇದು ರಿಸೆಪ್ಷನ್ ಅಂತ. ಇಡೋರಿಗೆ ತುಂಬ ಸಿಂಪಲ್ಲಾಗೂ ಇರಬೇಕು, ಮತ್ತು ಅವರು ಒಂಥರ ಅಯ್ಯೋ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅನ್ನೋ ಥರ ಅವ್ರ ಐಡಿಯಾನೂ ಇರಬೇಕು. ಅದಕ್ಕೋಸ್ಕರ ಅವ್ರಿಗೆ ತಕ್ಕ ಹಾಗೇ ಕಾಸ್ಟ್ಲಿ ಇಲ್ಲದೆ ಸ್ವಲ್ಪ ಕಡಿಮೆ ಇದರೊಳಗೇ ನಾನು ರೆಡಿ ಮಾಡಿಕೊಡ್ತಾಯಿದ್ದೀನಿ. ಇದೇ ಥರ ಇನ್ನೊಬ್ಬ ನಮ್ಮ ಫ್ರೆಂಡಿಗೆ ನೋಡಿ ಬಸವಣ್ಣವ್ರದ್ದು ಒಂದು ಕಥೆನ ರೆಡಿ ಮಾಡ್ತಾಯಿದ್ದೀನಿ. ಇದಿನ್ನೂ ಫಿನಿಶ್ ಆಗಿಲ್ಲ, ಸ್ವಲ್ಪನೇ ಆಗಿದೆ. ಅದಕ್ಕೆ ಬಸವಣ್ಣವ್ರನ್ನ ಮಾತ್ರ ನೋಡಿ 2-3 ಗೊಂಬೆಗಳನ್ನು ಮಾಡಿ ಇಟ್ಕೊಂಡಿದ್ದೀನಿ. ಅವ್ರ ಕತೆಗೆ ತಕ್ಕ ಹಾಗೇ ಅವನ್ನ ಇದೇ ಥರ ಪ್ಲೇಟ್ಗಳಲ್ಲಿ ನಾನು ಜೋಡಿಸ್ತೀನಿ. ನೋಡಿ ಬಿಜ್ಜಳ ಮಹಾರಾಜ ಅಂತ ಈ ಥರ ಮಾಡಿದ್ದೀನಿ ನೋಡಿ. ಹೆಂಗಸರು ಹೀಗೆಲ್ಲ ರೆಡಿ ಮಾಡ್ಕೊಂಬಿಟ್ಟು ಆಮೇಲೆ ಆ ಕಾನ್ಸೆಪ್ಟಿಗೆ ತಕ್ಕ ಹಾಗೆ, ಆ ಕತೆಗೆ ತಕ್ಕ ಹಾಗೆ ಅವನ್ನ ಜೋಡಿಸಿಡ್ತೀನಿ ನಾನು ನೋಡಿ. ಇದು ಒಂದು ನನ್ನ ಹವ್ಯಾಸ. ಇದು ಆ ಹವ್ಯಾಸನ ಈ ಥರ ನಾನು ಬಳಸ್ಕೊಳ್ತಾ ಇದ್ದೀನಿ. ನಿಮ್ಗೆ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಇದೆಲ್ಲನೂ. ಇದೇ ಥರ ನೀವು ಕೂಡ ಯಾವುದೇ ಗೊಂಬೆಗಳನ್ನು ನೀವು ಕೊಟ್ಟರು, ಅಕಸ್ಮಾತ್ ಮಣ್ಣಿನ ಗೊಂಬೆಗಳು ನಿಮ್ದು ಏನಾದರೂ ಹಾಳಾಗಿದ್ದರೆ ಅದನ್ನು ಕೂಡ ನಾನು ರೀಪೇಂಟ್ ಕೂಡ ಮಾಡಿಕೊಡ್ತೀನಿ. ಇದು ಈ ವಿಡಿಯೋದಲ್ಲಿ ನನ್ನ ಫೋನ್ ನಂಬರ್ ಕೂಡ ಹಾಕ್ತಾಯಿದ್ದೀನಿ. ನಿಮಗೆ ಬೇಕಾದರೆ ಯಾವಾಗ ಬೇಕಾದರೂ ನನ್ನನ್ನು ಕಾಂಟ್ಯಾಕ್ಟ್ ಮಾಡಿ, ನಿಮ್ಮ ಗೊಂಬೆಗಳನ್ನು ನಾನು ರೆಡಿ ಮಾಡಿಕೊಡ್ತೀನಿ. ಈ ಸಲ ನಿಮ್ಗೆ ಗೊತ್ತಿರೋ ಹಾಗೆ ದಸರಾ 11 ದಿವಸ ಬರ್ತಾಯಿದೆ. ಈಗೀಗಂತೂ ಮಕ್ಳಿಗೂ ಇಷ್ಟ ಆಗುತ್ತೆ, ದೊಡ್ಡವ್ರಿಗೂ ತುಂಬ ಇಷ್ಟ ಗೊಂಬೆಗಳು ಇಡೋದು ಅಂದರೆ. ಅದಕ್ಕೆ ನೋಡಿ ನವರಾತ್ರಿ ಬಗ್ಗೆ ನಮ್ಮ ಮಕ್ಳಿಗೂ ಗೊತ್ತಾಗಲಿ ಅಂತ ಹೇಳಿ ಈಗ ಎಲ್ಲರೂ ಕೂಡ ಶಾಲೆಗಳಲ್ಲಿ ಕೂಡ ಗೊಂಬೆಗಳು ಇಡೋಕ್ಕೆ ಶುರು ಮಾಡಿದ್ದಾರೆ. ಅದರಿಂದ ನಾನು ಇದನ್ನು ಮಾಡ್ತಾ ಇರೋದನ್ನು ನಿಮಗೆ ತೋರಿಸ್ತಾ ಇದ್ದೀನಿ. ನಿಮ್ಗೆ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಇನ್ನೂ ತನಕ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಹೋದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್, ಶೇರ್, ಕಾಮೆಂಟ್ ಮಾಡೋದು ಕೂಡ ಮರಿಬೇಡಿ. ಆ ಲೈಕ್ ಬಟನ್ ಪಕ್ಕದಲ್ಲಿ ಇದೆಯಲ್ಲ, ಅದು ಒಂದು ನೀವು ಪ್ರೆಸ್ ಮಾಡೋದ್ರಿಂದ ನನಗೆ ಎಷ್ಟೊಂದು ಜನ ಲೈಕ್ ಮಾಡಿದ್ದಾರೆ ಅಂತ ಅನಿಸುತ್ತೆ. ಅದಕ್ಕೆ ಖಂಡಿತ ಮರಿಬೇಡಿ. ಇದೇ ವಿಡಿಯೋನ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮ್ನಲ್ಲಿ ಕೂಡ ನಾನು ಹಾಕ್ತಾಯಿದ್ದೀನಿ. ನೀವು ಅಲ್ಲೂ ನನ್ನನ್ನು ಫಾಲೋ ಮಾಡ್ಬೋದು. ಸೇಮ್ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿದರೆ ನಿಮ್ಗೆ ಯಾವ ಥರ ಬೇಕೋ ಆ ಥರ ನಾನು ರೆಡಿ ಮಾಡಿಕೊಡ್ತೀನಿ. ಮತ್ತು ವರಮಹಾಲಕ್ಷ್ಮಿಗೂ ಅಷ್ಟೇ ಯಾವ ಥರದ ಅಲಂಕಾರ ಏನಾದರೂ ಬೇಕಾದರೆ ನನ್ನ ಹಿಂದಿನ ವೀಡಿಯೋದಲ್ಲಿ ನಾನು ತೋರಿಸಿದ್ದೀನಿ ನಿಮ್ಗೆ ಆಲ್ರೆಡಿ. ಸೀರೆ ಉಡಿಸೋದು ಎಷ್ಟು ಸುಲಭವಾಗಿ ಉಡಿಸ್ಬೋದು ಅಂತ ಅದನ್ನು ನೀವು ತೆಗೆದು ನೋಡ್ಬೋದು. ಮತ್ತು ಈಗಲೂ ನಿಮ್ಗೆ ಬೇಕಾದರೆ ನಾನು ಖಂಡಿತ ಅದನ್ನು ರೆಡಿ ಮಾಡಿ ಕೊಡ್ತೀನಿ. ನೋಡಿ ನಾನಿವಾಗ ಸಿಂಪಲ್ಲಾಗಿ ನೀವು ದೀಪದ ಕಂಬಗಳು ಮತ್ತು ಕಳಶ, ವರಮಹಾಲಕ್ಷ್ಮಿ ಕಳಶ ಎಲ್ಲ ಇಡೋದಕ್ಕೋಸ್ಕರ ಈ ಥರ ಲೋಟಸ್ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ನೀವೇ ಮಾಡಿಕೊಂಡ್ರೆ ಇದು ತುಂಬ ಚೆನ್ನಾಗಿರುತ್ತೆ, ಮತ್ತು ಜೊತೇಲಿ ನಾನೇ ಮಾಡಿದ್ದು ಅನ್ನೋದು ಒಂದಿರುತ್ತೆ. ಈ ಥರ ಮಾಡಿ ನಿಮ್ಮ ಫ್ರೆಂಡ್ಸ್ಗಳಿಗೆ ಕೂಡ ಕೊಡ್ಬೋದು. ನೋಡಿ ವೆಲ್ವೆಟ್ ಕ್ಲಾತ್ ಹಾಕಿ ಮಾಡೋದ್ರಿಂದ ಇದಿನ್ನೂ ತುಂಬ ಶೋ ಆಗಿ ಕಾಣುತ್ತೆ. ಇಲ್ಲದೆ ಹೋದರೆ ಮಕ್ಕಳಿಗೆ ಅಂತ ತಂದಿರ್ತೀರಲ್ಲ ಪೇಪರು, ಆ ಥರದ ಪೇಪರ್ ಎರಡೂ ಕಡೆ ಇರೋ ಅಂಥದ್ದನ್ನು ತೊಗೊಂಡು ನಾನು ನೋಡಿ ಸ್ವಲ್ಪ ಫೆವಿಕಾಲ್ ಹಾಕಿ, ಇದಕ್ಕೇನು ತುಂಬ ಕಷ್ಟ ಏನಿಲ್ಲ ನೋಡಿ, ಈ ಥರ ಹಾಕಿಬಿಡಿ. ಹೀಗೆ ಲೇಸು ನೀವು ಇದೇ ಲೇಸ್ ಹಾಕಬೇಕು ಅಂತಲೂ ಇಲ್ಲ, ಯಾವುದಾದ್ರೂ ಸಣ್ಣ ಲೇಸ್ ಇದ್ದರೆ ಅದನ್ನಿಷ್ಟು ಮಾತ್ರ ಹಾಕ್ಕೊಳ್ತಾ ಇದ್ದೀನಿ ನೋಡಿ. ಹೀಗೆ ಈ ಥರ ಎರಡೂ ಕಡೆ ಲೇಸ್ ಹಾಕ್ಕೊಳ್ತೀನಿ ನಾನು. ಹಾಕ್ಕೊಂಡಾದಮೇಲೆ ನೋಡಿ ಹೀಗೆ ಒಂದು ಪ್ಲೇಟ್ಗೆ, ಅಂದರೆ ನಾನು ತುಂಬ ಗೊಂಬೆಗಳನ್ನೆಲ್ಲ ಮಾಡೋದ್ರಿಂದ ಈ ಥರದ್ದು ವುಡ್ ಪ್ಲೇಟ್ಸ್ನ ನಾನು ತೊಗೊಳ್ತಾ ಇರ್ತೀನಿ. ಅದಕ್ಕೆ ಅದರಲ್ಲೇ ಇದನ್ನು ಮಾಡೋದನ್ನು ತೋರಿಸ್ತಾ ಇದ್ದೀನಿ ನೋಡಿ. ಈಗ ಈ ಥರ ಪ್ಲೇಟ್ ಇರುತ್ತಲ್ವ, ಇದಕ್ಕೆ ಹೀಗೆ ಲೇಸ್ ಹಾಕ್ಕೊಂಡಾದಮೇಲೆ ನೀವು ಸೆಂಟ್ರಲ್ಲಿ ಈ ಥರ ಕಟ್ ಮಾಡ್ಕೊಳ್ಳಿ. ನೋಡಿ ಹಿಂಗೆ ಕಟ್ ಮಾಡಾದಮೇಲೆ ನೋಡಿ ಹೀಗೆ ಜೋಡಿಸ್ಕೊಳ್ಳಿ ಇದನ್ನು. ಹೀಗೆ
ಒಂದ್ರ ಮೇಲೊಂದು ಇಟ್ಕೊಂಡು ಅದಕ್ಕೆ ನೀವು ಒಂದು ಸ್ಟ್ರಾಪ್ಲರ್ ಪಿನ್ ಹೀಗೆ ಮಾಡಿಕೊಡಿ. ಇದೇನು ಕಷ್ಟ ಇಲ್ಲ. ಒಂದು ಇದಕ್ಕೆ ನೀವು ಎಷ್ಟು ಇಡ್ತೀರಾ ಅನ್ನೋದ್ರ ಮೇಲೆ ಅದು ನೋಡಿ. ಹೀಗೆ ಇಟ್ಕೊಂಡು ನೀವು ಒಂದು ಪಿನ್ ಮಾಡಿಕೊಡಿ. ಹೀಗೆ ನೀವು ಮನೇಲಿ ಮಕ್ಳಿಗೆ ಕೂಡ ಹೇಳಿಕೊಟ್ರೆ ಅವರು ಕೂಡ ಇದನ್ನು ನಿಮಗೆ ಮಾಡೋದಕ್ಕೆ ಹೆಲ್ಪ್ ಮಾಡ್ತಾರೆ. ಇದು ನೀವು ಗೊಂಬೆ ಎಲ್ಲ ಇಡ್ತೀರಲ್ಲ, ಅದಕ್ಕೆ ಕೂಡ ಇದು ಸ್ಟ್ಯಾಂಡ್ ಥರನೂ ಮಾಡ್ಕೋಬೋದು. ಇದನ್ನು ನೋಡಿ, ಹೀಗೆ ನವದುರ್ಗೆಯರೆಲ್ಲ ಮಾಡಿದ್ದೀರಲ್ವ, ಇದನ್ನು ಕೂಡ ನೋಡಿ ಈ ಥರ ಹೀಗೆ ಇಡ್ಬೋದು. ಇದರಲ್ಲಿ ಇಟ್ಟರೆ ಅದೇನೋ ಒಂದು ತುಂಬ ಚೆನ್ನಾಗಿ ಇಟ್ಟಂಗೆ ನಿಮಗೆ ಅನಿಸುತ್ತೆ. ಬೇರೆ ಗೊಂಬೆಗಳು ಎಲ್ಲ ಇರುತ್ತಲ್ವ, ಅದು ಕೂಡ ನೀವು ಈ ಥರ ಇಡ್ಬೋದು. ಇದನ್ನು ನೋಡಿ, ಹೀಗೆ ಮಾಡಿದರೆ ಪೆಟಲ್ಸು ಹೀಗಾಗಿರುತ್ತೆ, ಹೀಗೆ ಲೋಟಸ್ ಥರ. ಇಲ್ಲಿದ್ದಕ್ಕೆ ಹೀಗೆ ಸ್ವಲ್ಪ ನಾನು ಫೆವಿಕಾಲ್ ಹಾಕ್ಕೊಂಡು ಬಿಡ್ತೀನಿ ಎಡ್ಜಲ್ಲಿ. ಆ ಪ್ಲೇಟ್ಗೆ ಏನು ಹಚ್ತಾ ಇಲ್ಲ ನಾನು, ಏನು ಪೇಪರ್ ಹಾಕಿಲ್ಲ. ಬೇಗನೂ ಆಗುತ್ತೆ. ಮತ್ತು ಇದನ್ನು ನೀವು ಎಷ್ಟಕ್ಕೋ ಬಳಸ್ಕೋಬೋದು. ಈ ಲೋಟಸ್ನ ದೀಪದ ಕಂಬಗಳ ಕೆಳಗಿಡೋಕ್ಕೆ, ಬಾಳೆ ಕಂಬ ಎಲ್ಲ ಇಡೋಕ್ಕೆ ಎಲ್ಲನೂ. ನೋಡಿ, ಇದನ್ನು ಈ ಥರ ಒಂದೇ ಸೈಜ್ ತೊಗೊಂಡಿದ್ದೀನಿ. ಹೀಗಿಟ್ಟು ಇದನ್ನು ಸ್ವಲ್ಪ ಹೀಗಿಟ್ಕೊಂಡು ನೋಡಿ, ಹೀಗೆ ಇಲ್ಲಿ ಇಟ್ಕೊಂಡು ಬರ್ತೀನಿ. ನೋಡಿ, ಇದು ಏನು ಕಷ್ಟ ಇಲ್ಲ. ನೋಡಿ, ಹೀಗೆ ನಾನು ಈ ಥರ ಇಟ್ಕೊಂಡು ಬಂದು ನಿಮಗೆ ಎಷ್ಟು ಪೆಟಲ್ಸ್ ಹಿಡಿಯುತ್ತೆ ಅಂದರೆ, ನಾನು ಈ ಸೈಜ್ಗೆ 10 ಪೆಟಲ್ಸ್ ಹಿಡಿತಾ ಇದೆ. ಅದಕ್ಕೆ ಅದೇ ಥರನೇ ನಾನು ಇಟ್ಟು ತೋರಿಸ್ತಾ ಇದ್ದೀನಿ ನಿಮಗೆ. ನೋಡಿ, ಹಿಂಗೆ ಅರ್ಧ ಮಾಡ್ಕೊಂಡಿದ್ದೀನಲ್ಲ. ಸ್ಟ್ರಾಪ್ಲರ್ ಮಾಡದೇ ಇದ್ರೂ ನೀವು ಈಗ ಅದನ್ನು ಹೀಗೆ ಟೈಟಾಗಿ ಇಟ್ಕೊಂಡು ಕೂಡ ನೀವು ಹೀಗೆ ಜೋಡಿಸ್ಕೋಬೋದು. ನೋಡಿ, ಎಷ್ಟೊಂದು ಲೋಟಸ್ಸು ರೆಡಿ ಮಾಡಿ ಇಟ್ಟಿದ್ದೀನಿ ನಾನು. ಎಷ್ಟು ಸುಲಭವಾಗಿ ತೋರಿಸ್ತಾ ಇದ್ದೀನಿ. ಮತ್ತು ಈ ಥರ ಚಮಕಿ ಇರುತ್ತಲ್ಲ, ಇದೊಂದು ಪ್ಯಾಕೆಟ್ ತೊಗೊಂಡು ಇಟ್ಕೊಂಡ್ರೆ ಇಲ್ಲಿ ಶೋ ಆಗು ಕಾಣಬೇಕಲ್ವ ನಾವು ಮಾಡಿರೋದು, ಅದಕ್ಕೋಸ್ಕರ ಆ ಥರ ಅಂಟಿಸ್ತಾ ಇದ್ದೀನಿ. ಇದಕ್ಕಿನ್ನೇನು ಕಷ್ಟಪಡಲಿಲ್ಲ. ನೋಡಿ, ಸ್ವಲ್ಪ ಈ ಥರದ ಕಲರ್ ಪೇಪರ್ನ ಕಟ್ ಮಾಡಿಬಿಟ್ಟು ನಾನು ಲೋಟಸ್ನ ಮಾಡಿದ್ದೀನಿ. ಈ ಥರ ಎಷ್ಟೊಂದು ಲೋಟಸ್ನ ನೀವು ಮಾಡಿಟ್ಕೊಂಡ್ರೆ ದಸರಾದಲ್ಲಂತೂ ತುಂಬ ಉಪಯೋಗ ಆಗುತ್ತೆ. ಯಾಕೆಂದರೆ ನೀವು ಗೊಂಬೆಗಳನ್ನೆಲ್ಲ ಇದರಲ್ಲಿ ಇಟ್ಟಾಗ ಅದ್ರ ಶೋನೇ ಬೇರೆ ಆಗುತ್ತೆ ನಿಮಗೆ. ಅವು ಎಷ್ಟೊಂದು ಇಟ್ಟಂಗೂ ಅನಿಸುತ್ತೆ. ಮತ್ತು ಅವ್ರ ಮನೇಲಿ ವೆರೈಟಿಯಾಗಿ ಇಟ್ಟಿದ್ದಾರಪ್ಪ ಅಂತ ಎಲ್ಲರೂ ಬಂದು ಹೇಳಬೇಕು. ಆ ಥರ ಖುಷಿಯಾಗಿ ನೀವು ಈ ಥರ ರೆಡಿ ಮಾಡ್ಕೊಳ್ಳಿ ಅಂತ ತೋರಿಸ್ತಾ ಇದ್ದೀನಿ. ನೋಡಿ, ವೆಲ್ವೆಟ್ ಹಾಕಿ ಮಾಡಿದರೆ ಹೀಗೆ ಶೋ ಆಗಿರುತ್ತೆ. ಇದರಲ್ಲಿ ವರಮಹಾಲಕ್ಷ್ಮಿ ಕಳಶ ಇಡೋದ್ರಿಂದ ಬಹಳ ಚೆನ್ನಾಗಿರುತ್ತೆ. ಇಲ್ಲಾದರೆ ಸುಮ್ಮನೆ ಕೂಡ ನೀವು ಕಳಶ ಎಲ್ಲ ಇಡೋಕ್ಕೆ, ಆರತಿ ತಟ್ಟೆ ಇಡೋಕ್ಕೆ ಎಲ್ಲದಕ್ಕೂ ಹೀಗೆ ಬಳಸ್ಕೋಬೋದು. ಮತ್ತು ಅರಿಶಿನ ಕುಂಕುಮ ಇಟ್ಬಿಟ್ಟು ನೀವು ಹೀಗೇ ಎಲ್ಲರಿಗೂ ಕೊಡೋಕ್ಕೂ ಬಳಸ್ಕೋಬೋದು. ಮತ್ತು ಯಾರಿಗಾದ್ರೂ ಇದರಲ್ಲಿ ಬ್ಲೌಸ್ ಪೀಸು ಆ ಥರ ಎಲ್ಲ ಇಟ್ಬಿಟ್ಟು 4 ಬಳೆ ಬ್ಲೌಸ್ ಪೀಸು ಇಟ್ಟು ಕೊಡೋಕ್ಕೆ ಕೂಡ ಬಳಸ್ಕೋಬೋದು. ಈ ಥರ ಗಿಫ್ಟ್ ಕೊಟ್ಟಾಗ ಅವ್ರಿಗೂ ಒಂಥರ ಉಪಯೋಗ ಆಗುತ್ತೆ. ಇದು ನೋಡಿ, ನನಗೆ ಸೇವ್ ಮಾಡಿ ಇಟ್ಕೊಳ್ತಾರೆ, ಪ್ರಿಸರ್ವ್ ಮಾಡಿ ಅವರು ಉಪಯೋಗಿಸ್ಕೊಂಡು ನೀವು ಮಾಡಿದ್ರಿ ಅಂತಲೂ ಹೇಳ್ತಾರೆ. ಅದರಿಂದ ನೋಡಿದ್ರೆ ಈ ಥರ ನೀವು ರೆಡಿ ಮಾಡೋದ್ರಿಂದ ನಿಮಗೆ ಹಬ್ಬದ ಒಂದು ಇದು ಕೂಡ ಜಾಸ್ತಿ ಆಗುತ್ತೆ. ಮನೆಯಲ್ಲಿ ಮಕ್ಳುಗಳ್ಗೂ ಖುಷಿ ಆಗುತ್ತೆ, ನಿಮಗೂ ಕೂಡ ನಾನು ಟೈಮ್ ವೇಸ್ಟ್ ಮಾಡಲಿಲ್ಲ ಅನ್ನೋ ಥರ ಖುಷಿ ಆಗುತ್ತೆ. ನೋಡಿದ್ರಾ, ಸುಲಭವಾಗಿ ಲೋಟಸ್ ಮಾಡೋದನ್ನು ತೋರಿಸಿದ್ದೀನಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್, ಶೇರ್, ಕಾಮೆಂಟ್ ಕೂಡ ಮಾಡಿ.